ಸರ್ವರ ಸಹಕಾರದಿಂದ ಜಯಂತಿ ಮಹೋತ್ಸವ ಯಶಸ್ವಿಯಾಗಿದೆ. ಸುತ್ತೂರಿನಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ನುಡಿ. ಮಳವಳ್ಳಿಯಲ್ಲಿ 1066ನೇ ಜಯಂತಿ ಮಹೋತ್ಸವದ ಯಶಸ್ವಿಗೆ ಶ್ರಮಿಸಿದ ಸರ್ವರಿಗೂ ಪೂಜ್ಯರಿಂದ ಆಶೀರ್ವಾದ. ಸರ್ವರ ಸಹಕಾರದಿಂದ ಮಳವಳ್ಳಿಯಲ್ಲಿ ನಡೆದ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ 1066ನೆಯ ಜಯಂತಿ ಮಹೋತ್ಸವ ಯಶಸ್ವಿಯಾಗಿದೆ ಎಂದು ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ನುಡಿದರು. 1066ನೆಯ ಜಯಂತಿ ಮಹೋತ್ಸವದ ಸಮಿತಿ ಹಾಗೂ ಕಾರ್ಯಕರ್ತರಿಗೆ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಸೋಮವಾರ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಪರಮ ಪೂಜ್ಯರು ಈ ಜಯಂತಿ ಮಹೋತ್ಸವವು ಇತಿಹಾಸದ ಪುಟಗಳಲ್ಲಿ ಸೇರಿದೆ ಎಂದು ಮಾತನಾಡಿಸಿದಂತಹ ರಾಜಕೀಯ ವ್ಯಕ್ತಿಗಳು ಜಯಂತಿಯ ಕಾರ್ಯಕ್ರಮದಲ್ಲಿ ಪರಸ್ಪರ ಮುಖಾಮುಖಿಯಾಗಿ ಮಾತನಾಡಿಸಿದ್ದಾರೆ. ಪ್ರತಿದಿನ ಬೆಳಗಿನ ಜಾವದಲ್ಲಿ ನಡೆಯುತ್ತಿದ್ದ ಪ್ರಭಾತ್ ಬೇರಿ ಕಾರ್ಯಕ್ರಮದಲ್ಲಿ ಬಡಾವಣೆಗಳ ಜನರು ತಮ್ಮ ಮನೆಯ ಕಾರ್ಯಕ್ರಮದಂತೆ ಶ್ರದ್ಧಾ, ಭಕ್ತಿ, ಶಿಸ್ತು ಮತ್ತು ಆಸಕ್ತಿಯಿಂದ ಭಾಗವಹಿಸಿ ಸಂಭ್ರಮಿಸಿ ಹೃದಯ ಶ್ರೀಮಂತಿಕೆಯನ್ನು ಮೆರೆದಿದ್ದಾರೆಂದರು. ಕಾರ್ಯಕ್ರಮವನ್ನು ಕುರಿತು ಕನಕಪುರ ಶ್ರೀ ದೇಗುಲ ಮಠದ ಕಿರಿಯ ಶ್ರೀಗಳಾದ ಡಾಕ್ಟರ್ ಶ್ರೀ ಚನ್ನಬಸವ ಸ್ವಾಮಿಗಳು, ಬೆಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಸೌಮ್ಯನಾಥ ಸ್ವಾಮಿಗಳು ಶುಭ ಸಂದೇಶ ನೀಡಿ ಮಾತನಾಡಿದರು. ಕಾರ್ಯಕ್ರಮವನ್ನು ಕುರಿತು ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿ, ಮಾಜಿ ಉಪ ಸಭಾಪತಿಗಳಾದ ಮರಿತಿಬ್ಬೇಗೌಡರು, ಮಾಜಿ ಸಚಿವರಾದ ಸಿ ಎಸ್ ಪುಟ್ಟರಾಜು, ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ, ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕಿನ ಅರಗುರು ಚರಮೂರ್ತಿಗಳು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮರಿಗೌಡ, ಉದ್ಯಮಿಗಳಾದ ಎಂ ಆರ್ ಉಮಾಪತಿ, ಎಸ್ ನಿಶಾಂತ್, ಬಿಜೆಪಿ ಮುಖಂಡರಾದ ಎಸ್ ಸಚ್ಚಿದಾನಂದ, ಎಡಿಜಿಪಿ ನಂಜುಂಡಸ್ವಾಮಿ, ಎಡಿಸಿ ಶಿವಾನಂದಮೂರ್ತಿ, ತಹಸೀಲ್ದಾರ್ ಲೋಕೇಶ್, ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ, ಮೈಸೂರಿನ ಅಪರ ಜಿಲ್ಲಾಧಿಕಾರಿ ಶಿವರಾಜು, ಸಮಾಜ ಸೇವಕರಾದ ರಾಮಕೃಷ್ಣ, ಯಮದೂರು ಸಿದ್ದರಾಜು, ಅಧಿಕಾರಿಗಳು, ಸದಸ್ಯರು, ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್. ಮಳವಳ್ಳಿಯಲ್ಲಿ ಒಂದು ಸಮಾಲೋಚನಾ ಸಭೆಯನ್ನು ಕರೆದಾಗ ಎಲ್ಲರೂ ಮಾತಾಡಿದ್ರು. ಕೊನೆಗೆ ನಮ್ಮ ಮಾತು ನಾವು ನಿಂತು ಕೂಡಲೇ ಮಳೆ ಜೋರಾಗಿ ಶುರುವಾಯಿತು. ಮಾತಾಡಲಿಕ್ಕಾಗಲಿಲ್ಲ. ಭಾಳ ಜನ ಬಂದರು, ಮಳೆ ಇನ್ನೊಂದು ಸ್ವಲ್ಪ ನಿಧಾನ ಆಗಬೇಕಾಯ್ತು, ಮಾತಾಡಬೇಕಾಯ್ತು ಬಿದ್ದರು. ನಾವು ಅಂದ್ಕೊಂಡದ್ದೇನು ಅಂತಂದರೆ, ಶಿವರಾತ್ರೀಶ್ವರರು ವರ್ಣದೇವರ ಮುಖಾಂತರ ನಮಗೆ ಆದೇಶ ಕೊಟ್ಟಿದ್ದಾರೆ, ಮಾತಾಡೋರು ಬೇಡ, ಕೆಲಸ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ವಿ. ಶಿವರಾತ್ರಿ ಶ್ರೀಗಳ 1066ನೇ ಜಯಂತಿ ಅತ್ಯಂತ ಯಶಸ್ವಿಯಾಗಿ ಮಳವಳ್ಳಿಯಲ್ಲಿ ನೆರವೇರಿದೆ. ಬಹುಶಃ ವೇದಿಕೆ ಮೇಲಿರುವಂಥವರು, ಸಭಾಂಗಣದಲ್ಲಿ ಇರ್ತಕ್ಕಂಥವರು, ಮಳವಳ್ಳಿ ಜನತೆ ಭಾವಿಸಿದ್ದಕ್ಕಿಂತ ಹೆಚ್ಚು ಅದ್ಭುತವಾಗಿ ನಡೆದಿದೆ ಅಂತಂದರೆ ಅದು ಅತಿಶಯೋಕ್ತಿ ಮಾತ್ರ. ಮೊದಲನೇ ಸಭೆಯಲ್ಲಿ ಪುಟ್ಟರಾಜು ಅವರು ಹೇಳಿದರು, ಶಿವರಾತ್ರೀಶ್ವರ ಜಯಂತಿಗೆ ನಾವು ಮಾಡ್ತೀವಿ ಅಂತ ಯಾರು ಮುಂದೆ ಬರಬೇಕಾಗಿಲ್ಲ, ಮಾಡೋ ಮನಸ್ಸು ಮಾಡಿದ್ರೆ ಆ ಕಾರ್ಯಕ್ರಮ ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗುತ್ತೆ ಅಂತ ಅನ್ನೋದಕ್ಕೆ ಅವ್ರು ಏನು ಹೇಳಿದ್ರು ಅದರಂತೆ ಜಯಂತಿ ಯಶಸ್ವಿಯಾಗಿ ನೆರವೇರಿದೆ. ನಾವು ಎಷ್ಟೋ ಸರಿ ಅಂದ್ಕೊಳ್ತಾ ಇದ್ವಿ, ಏನಪ್ಪ ಕನಕಪುರ ಶ್ರೀಗಳ ಮಾರ್ಗದರ್ಶನದಲ್ಲಿ ಜಯಂತಿ ಮಾಡ್ತೀವಿ ಅಂತಿದ್ದಾರೆ, ಏನು ಸುದ್ದಿನೇ ಇಲ್ಲ, ಏನು ಮಾಡ್ತಾನೇ ಇಲ್ಲ, ಸಭೆಗಳಿಲ್ಲ ಅಂತ. ಆದರೆ ನಮ್ಮ ನಿರೀಕ್ಷೆಯೂ ಕೂಡ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾದಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿದೆ. ಅದು ಶಿವರಾತ್ರೀಶ್ವರ ಕಾರ್ಯಕ್ರಮ ಏನಂತಂದರೆ ಮಳವಳ್ಳಿಲಿ ಅಷ್ಟೇ ಅಲ್ಲ, ನಾವು ಮಠದಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಾಳೆ ಆಗುತ್ತೋ ಇಲ್ವೋ ಅಂತ ಅನ್ನಿಸ್ತಾ ಇರುತ್ತೆ. ಕೆಲಸ ಶುರು ಮಾಡೋದು ಆಗ ಮಾತ್ರ ಇಷ್ಟು ಸುಲಭವಾಗಿ ಕೆಲಸ ಆಯ್ತಲ್ಲ ಅಂತ ಅನಿಸುತ್ತೆ.
ನನ್ನ ಮಾತಲ್ಲಿ ಹೇಳೋದು ಅಂತಂದರೆ, ಮಳವಳ್ಳಿಯ ಜನತೆ ಹೇಗಾಗುತ್ತೋ ಅಂತ ಭಾರವಾದ ಮನಸ್ಸಿನಿಂದ ಮಾಡುವಂಥ ಕಾರ್ಯಕ್ರಮ ಹಳ್ಳಿಗೆ ಒಂದು ಮಾತು ಹೇಳ್ತಾರೆ, ಹೆಂಗಾಯ್ತಪ್ಪ ಅಂದರೆ ಹೂವೆತ್ತದಂಗೆ ಆಯ್ತು ಅಂತಾರೆ. ಹಾಗೆ ಮಳವಳ್ಳಿಯಲ್ಲಿ ಕಾರ್ಯಕ್ರಮ ನಡೆದೋದಕ್ಕೆ ಕಾರಣಗಳು ಅಂತಂದರೆ ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ಬಂದಿರ್ತಕ್ಕಂಥವ್ರು ಮತ್ತು ನಿಮ್ಮನ್ನೆಲ್ಲ ಇಲ್ಲಿ ಕಳಿಸ್ಕೊಟ್ಟಿರ್ತಕ್ಕಂಥ ಇಡೀ ತಾಲೂಕಿನ ಜನತೆ ಅದನ್ನು ಯಶಸ್ವಿಯಾಗಿ ನೆರವೇರಿಸಿದೆ. ಅಲ್ಲಿ ಪ್ರತಿಯೊಂದರಲ್ಲೂ ಕೂಡ ಶಾಸಕರಾದ ನರೇಂದ್ರ ಸ್ವಾಮಿ ಅದರ ಅಧ್ಯಕ್ಷರಾಗಿ ಅದರ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಲ್ಲಿ ಪ್ರಸಾರದ ವ್ಯವಸ್ಥೆ ಮಾಡೋ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಜನ 10 ಗಂಟೆಗೆ ವಸ್ತು ಪ್ರದರ್ಶನಕ್ಕೆ ಬರ್ತಾರೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಮಾಡಿಸ್ಬೋದು. ಕೋಟೆ ಏನಾದ್ರು ಅಂತಂದರೆ ಇಲ್ಲಿ ಗುರುಗಳ ಜಯಂತಿ ಇದು ನಡೆಯುವಂಥ 8 ದಿವಸ 24 ಗಂಟೆ ಬಂದವರಿಗೆಲ್ಲ ಪ್ರಸಾದ ಕೊಡಬೇಕು. ಅವ್ರು ಮಾಡಿಸೋದು ನಿಮ್ಮ ಮಳವಳ್ಳಿ ಹೋಟ್ಲ್ ಹೋಗಿಲ್ಲ ಅವ್ರು ಬೈಕ್ ಕೊಟ್ಟು ಹೋಟ್ಲಿಗೆಲ್ಲ ತಪ್ಪಿಸಲ್ಲ. ಆದರೆ ಅವರು ಸಂತೋಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಪುಟ್ಟರಾಜವರು ಅದರ ನರೇಂದ್ರ ಸ್ವಾಮಿ ಚರ್ಚೆ ಮಾಡಿ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಂಡರು. ನಮ್ಮ ಅನ್ನದಾನಿಗಳು ಅವರು ಸಭೆಯಲ್ಲಿ ರಾಷ್ಟ್ರಪತಿ ಬಂದಾಗ ಮಾಜಿ ಶಾಸಕರು ಅಂತ ಪತ್ರ ಕೊಡ್ತಾರೆ, ನಮ್ಮ ಹೆಸರು ಹೋಗ್ತಕ್ಕಂಥ ಅವರು ಹೇಳಿದ್ರೆ ಜನ ಬಂದರು ಅಂತೇಳಿ ಬಹುಶಃ ಇಡೀ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳನ್ನು ನೋಡುವಂಥ ಪೂಜ್ಯ ಸಿದ್ದಲಿಂಗ ಶ್ರೀಗಳು, ಆದಿಚುಂಚನಗಿರಿ ಶ್ರೀಗಳು ಎಲ್ಲರೂ ಸಂತೋಷಪಟ್ಟಿದ್ದು. ಆಶ್ಚರ್ಯಪಟ್ಟದ್ದೇನು ಅಂತಂದರೆ 9:30 ಆದರೂ ಕೂಡ ಒಬ್ಬ ವ್ಯಕ್ತಿ ಕೂಡ ಮೇಲೆ ಹೇಳ್ತಾ ಇಲ್ಲವಲ್ಲ, ಇಷ್ಟೊಂದು ತುಂಬಿದ ಸಭೆ ಈ ಹಳ್ಳಿಗಳಲ್ಲಿ ಇಷ್ಟು ಇರ್ತಕ್ಕಂತಹದ್ದು ದಕ್ಷಿಣ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿ ಅಂತ ನೋಡಿ ಅಷ್ಟು ಜನ ಆಸಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ರಾಷ್ಟ್ರಪತಿಗಳು ಸುತ್ತೂರು ಬರಬೇಕಾಯ್ತು, ನಾವು ಕರೆದಿದ್ದು ಸುತ್ತೂರಿಗೆ. ನಮ್ಮಲ್ಲಿ ಹೈಜಾಕ್ ಮಾಡ್ತಾ ಅಂತ ಹೇಳ್ತಾರೆ, ಸುತ್ತೂರು ಬರಬೇಕಾದಂಥ ರಾಷ್ಟ್ರಪತಿನ ಮಳವಳ್ಳಿಗೆ ಹೈಜಾಕ್ ಮಾಡೋದ್ರೆ ಕುಮಾರಸ್ವಾಮಿ. ನಾವು ಸುತ್ತೂರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿದ್ವಿ, ಆಗಲಿಕ್ಕಿಂತ ಒಪ್ಕೊಂಡ್ರು. ಆಮೇಲೆ ಎಲ್ಲ ಮಳವಳ್ಳಿ ಜಯಂತಿ ನಡೀತಾ ಇರೋದ್ರಲ್ಲಿ ಅಲ್ಲಿಗೆ ಆಹ್ವಾನಿಸೋಣ ಅಂದ್ಕೊಂಡ್ರು. ನಾವು ಸುತ್ತೂರು ಬಂದು ಅರ್ಥ ಇರುತ್ತೆ, ಎಲ್ಲ ಅಲ್ಲಿಗೆ ಮಾಡಿ ರಾಷ್ಟ್ರಪತಿಗಳನ್ನು ಒಪ್ಪಿಸಿ ಬಹುಶಃ ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಮಳವಳ್ಳಿಗೆ ಬಂದದ್ದು ಒಂದು ಇತಿಹಾಸ. ಈಗ ರಾಜೇಂದ್ರ ಪ್ರಸಾದ್ ಬಂದಿದ್ರು, ಬೇರೆ ಮಾತು. ಕಲಾಂ ಅವರು ರಾಷ್ಟ್ರಪತಿಗಳಾಗಿ ಅಧಿಕಾರ ಮುಗಿದ ಮೇಲೆ ಅವಧಿನಲ್ಲಿ ಪುಟ್ಟರಾಜ ಹೇಳಿದಾಗೆ ಬೆಂಗಳೂರಿನಲ್ಲಿ ಸೋಮನವರು ಕಾರ್ಯಕ್ರಮವನ್ನು ಅಲ್ಲಿ ಅಂಬೇಡ್ಕರ್ ಮೈದಾನದಲ್ಲಿ ಬಸವೇಶ್ವರನಗರ ನಡೆದಾಗ ಕಲಾಂ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದು. ಆನಂತರ ಪುಟ್ಟರಾಜವರು ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಕೂಡ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿದೆ. ಪ್ರತಿಯೊಬ್ಬರು ಅಷ್ಟೇ ಶ್ರದ್ಧೆಯಿಂದ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತು ಶಿವಮೊಗ್ಗದಲ್ಲಾದಾಗ ಸಿದ್ದೇಶ್ವರ ಸ್ವಾಮಿಯವರು ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಪ್ರವಚನ ಕೂಡ ಮಾಡಿದರು. ಒಂದೊಂದು ಭಾಗದಲ್ಲಿ ಕೂಡ ವಿಶೇಷವಾದ ರೀತಿಯಲ್ಲಿ ನಡೆದಿದೆ. ಕನಕಪುರ ದೇಗುಲ ಮಠದ ಪೂಜ್ಯ ಮುಮ್ಮಡಿ ನಿರ್ಮಲ ಸ್ವಾಮಿಗಳು ಶಿವಮೊಗ್ಗದಲ್ಲಿ ಜೊತೆ ಒಂದು ದೊಡ್ಡ ಸೈನ್ಯವೇ ನಂಬುತ್ತಾರೆ. ಮಳವಳ್ಳಿ ಮಾಡಬೇಕು ಪೂಜ್ಯರು ಮುಂದಿನ ವರ್ಷ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೂ ಕೂಡ ಕರೋನಾ ಚುನಾವಣೆಗಳು ಇತ್ಯಾದಿ ಕಾರಣದಿಂದಾಗಿ ಕಾರ್ಯಕ್ರಮ ಮುಂದೂಡ್ತಾ ಬಂತು. ಆರೋಗ್ಯಗಳಾಗೆ ಮುಂದೂಡ್ಕೊಂಡು ಬಂದದ್ದೇ ಒಳ್ಳೆಯಾಯಿತು ಅಂತ ನಮ್ಮ ಮಳವಳ್ಳಿ ಮನಸ್ಸಿನಲ್ಲಿ ಕಾಯಂ ಬೆಳೀಲಿಕ್ಕೆ ಅವಕಾಶ ಆಯಿತು. ಪ್ರತಿಯೊಬ್ಬರು ಶ್ರಮ ಇದೆ. ಪೂಜ್ಯ ಚನ್ನಬಸವ ಸ್ವಾಮಿಗಳು ಅದರ ಮುಂಚೂಣಿಯಲ್ಲಿ ನಿಂತು ಇಡೀ ಮಠಾಧಿಪತಿಗಳು ಮಳವಳ್ಳಿ ಎಲ್ಲ ಮಠಾಧಿಪತಿಗಳು ಕೂಡ ಸುಮಾರು 2 ತಿಂಗಳು 3 ತಿಂಗಳು ಹಗಲು ರಾತ್ರಿ ಇದ್ದಂತೆ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ಉದ್ದೇಶ ಇಷ್ಟೇ ಆಗಿತ್ತು, ಮಳವಳ್ಳಿ ಜನರಿಗೆ ಇದು ನಮ್ಮ ಕಾರ್ಯಕ್ರಮ ಅಂತ ಅನಿಸ್ಬೇಕೆ ಹೊರತು
ಕನಕಪುರ ಬುದ್ಧಿಯವರು ಸುತ್ತೂರು ಬುದ್ಧಿಯವರ ಶಾಸಕರ ಕಾರ್ಯಕ್ರಮ ತಿಳಿಸಬಾರ್ದು. ಇಡೀ ಮಳವಳ್ಳಿಗೆನೆ ಅವರೆಲ್ಲ ತನಕ ನಮ್ಮ ಕಾರ್ಯಕ್ರಮ ನಡೀತು ಅಂತಂದು ಅಭಿಮಾನ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಊರುಗಳಿಗೆ ಸಂಚಾರ ಮಾಡಿ ಭಕ್ತಾದಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅವರು ಕೊಟ್ಟಂತಹ ಕಾಣಿಕೆಯನ್ನು ಸ್ವೀಕರಿಸಿ ಜಯಂತಿಯನ್ನು ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಕಾರಣರಾಗಿದ್ದಾರೆ. ಪೂಜ್ಯ ಮುಮ್ಮಡಿ ಸ್ವಾಮಿಗಳು ಅವರೆಲ್ಲ ದಿವಸಗಳು ಬರಲಿಕ್ಕಾಗಿದ್ರು ಕೂಡ ಹಿರಿಯ ಶ್ರೀಗಳು ಮತ್ತು ಜೊತೆಲಿದ್ದ ಎಲ್ಲ ಶ್ರೀಗಳಿಂದ ಮಾಹಿತಿಯನ್ನು ಪಡೆದು ಏನಾಗ್ತಾ ಇದೆಯಾ ಪ್ರತಿಯೊಂದನ್ನು ಕೂಡ ಕೇಳಿ ಕಾರ್ಯಕ್ರಮ ಯಶಸ್ವಿಯಾಗಿರೋದಕ್ಕೆ ಸಂತೋಷಪಟ್ಟಿದ್ದಾರೆ. ಅವರ ಆಶಯವನ್ನು ಈಡೇರಿಸಿದಂತಹ ಯಶಸ್ಸು ಹಿರಿಯ ಶ್ರೀಗಳು ಮತ್ತು ಮಳವಳ್ಳಿ ತಾಲೂಕಿನ ಜನತೆಗೆ ಸೇರುವಂಥದ್ದು. ಅಲ್ಲಿ ಕಾರ್ಯಕ್ರಮದಲ್ಲಿ ಒಂದು ದಿವಸ ನಾರಾಯಣ ಸ್ವಾಮಿ ಒಂದು ಮಾತಾಡಿದ್ರು. ಶಿವರಾತ್ರೀಶ್ವರ ಜಯಂತಿ ಏನು ಮಾಡಿದ್ದೀವಿ ಅಂತಂದರೆ ರಾಜಕೀಯ ಕಾರಣಕ್ಕಾಗಿ ಒಬ್ಬರಿಗೆ ಒಂದು ಮುಖ ನೋಡದೇ ಇದ್ದವರು ಮುಖ ನೋಡೋಂಗಾಯಿತು, ಮಾತನಾಡಿಸ್ತಾ ಇದ್ದವರು ಮಾತಾಡೋಂಗಾಯ್ತು. ಅದೇ ಧರ್ಮದ ಸಂದೇಶ. ಶಿವರಾತ್ರೀಶ್ವರ ಕೊಟ್ಟಂಥ ಕೊಡುಗೆ ಅಂದರೆ ದ್ವೇಷಭಾವನೆ ಇರತಕ್ಕಂಥವ್ರು ದ್ವೇಷಭಾವನೆಯನ್ನು ಅಳಿಸಿ ಸಂತೋಷದ ವನಗಳನ್ನು ಆರಿಸೋದು ಯಾವುದು ಅಂತಂದರೆ ಧರ್ಮ ಮಾತ್ರ. ನಿಮ್ಮ ತಾಲೂಕಿನಲ್ಲಿ ಎಷ್ಟೋ ಜನ ರಾಜಕೀಯ ಕಾರಣಕ್ಕಾಗಿ ಮಾತನಾಡದೇ ಇದ್ದವರು ಮಾತನಾಡೋದಾಗೋದು ಶಿವರಾತ್ರೀಶ್ವರ ಜಯಂತಿಯಿಂದಲೇ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳಿಂದ ಪ್ರಾರಂಭಗೊಂಡು ನಗರಸಭೆಯ ಅಧಿಕಾರಿಗಳಿರ್ಬೋದು, ಚೆಸ್ಕಾಂಗಳಿರ್ಬೋದು, PW ಪೊಲೀಸ್ ಇಲಾಖೆಯವರಿರ್ಬೋದು ಕೂಡ ತುಂಬ ಶ್ರದ್ಧೆಯಿಂದ ನಿಷ್ಠೆಯಿಂದ ಸುಮಾರು 8 ದಿವಸದ ಕಾರ್ಯಕ್ರಮ ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು, ಸಚಿವರು, ಅನೇಕ ಪೂಜೆಗಳೆಲ್ಲ ಬಂದು ಯಾವುದೋ ಒಂದು ಕೂಡ ಇದು ಆಗಬಾರ್ದು ಅನ್ನೋ ರೀತಿಯಲ್ಲಿ ಯಾರ ಮನಸ್ಸಿಗೆ ಬಂದಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ದಲ್ಲ ಅವ್ರ ಯಶಸ್ಸೆಲ್ಲ ನಮಗೆ ಸೇರುವಂಥದ್ದು. ಇದ್ರ ಹಿಂದೆ ಯಾರಿದ್ರು ಯಾರಿಲ್ಲ ಅಂತ ಹೆಸರುಗಳನ್ನು ನೀಡ್ತಾ ಹೋದರೆ ಪಟ್ಟಿ ಆಗ್ಬೋದು. ಮಧ್ಯಾಹ್ನದ ರಾತ್ರಿ ಊಟ ತನಕ ಕಾಯ್ಬೇಕಾಗುತ್ತೆ. ಅದರಿಂದ ಯಾರ ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ರೆ ಎಲ್ಲರೂ ಬಿದ್ದಿದ್ದಾರೆ, ಶ್ರಮ ಪಡ್ತಿದ್ದಾರೆ. ಎಲ್ಲರ ಶ್ರಮದ ಫಲ ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಅದೇ ನಮ್ಮ ಮನೆ ಕಟ್ಟಿದ್ದ ಅಲ್ಲಿ ಒಬ್ಬ ಸ್ನೇಹಿತ ಬಂದು ಮನೆ ಗೃಹ ಪ್ರವೇಶ ಆಮೇಲೆ ಕೇಳಿದಂತೆ ಸ್ನೇಹಿತರು ಏನಪ್ಪ ಮನೆ ಕಟ್ಟಿದ್ದು ಎಲ್ಲರಿಗೆ ಯಾರು ಮುಖ್ಯವಾದವರು ಏನು ಕೇಳಿದ್ರು. ಅವನು ಗಾಬರಿ ಆಗಿರ್ತಾನೆ. ಇದೇನು ಈ ಪ್ರಶ್ನೆ ಕೇಳ್ತಾರೆ. ಒಬ್ಬ ಪ್ಲ್ಯಾನ್ ಮಾಡ್ತಾನೆ, ಒಬ್ಬ ನಕ್ಷೆ ಕೊಡ್ತಾನೆ, ಒಬ್ಬ ಗಾರೆ ಕೆಲಸ ಮಾಡ್ತಾನೆ, ಸಿಮೆಂಟು, ಇಟ್ಟಿಗೆ, ಗಾರೆ ಎಲ್ಲ ಇರುತ್ತೆ. ಯಾವುದು ಮುಖ್ಯವಾದದ್ದು ಅಂತ ಹೇಳೋದೇ ಕಷ್ಟ ಆಯ್ತಲ್ಲ ಹಾಗೆ ಅಂತಂದರೆ ಇಲ್ಲಿ ಯಾವುದು ಮುಖ್ಯವಾದದ್ದು ಎಲ್ಲ ಕೂಡೋದ್ರಿಂದ ಮನೆ ಕಟ್ಟ ಆಗಿದೆ ಅಂತಂದರೆ ಹಾಗೆ ಜಯಂತಿ ಎಲ್ಲರೂ ಕೂಡ ಸಹಕರಿಸ್ತೀವಿ ಅಂತ ಕಾರಣಕ್ಕಾಗಿ ನಮ್ಮ ADGP ಅವರಾದ ನಂಜುಂಡ ಸ್ವಾಮಿಗಳು ತುಂಬ ಶ್ರದ್ಧೆಯಿಂದ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ನಿಮ್ಮ ಮಳವಳ್ಳಿ ಗ್ರಾಮೀಣ ಭಾಷೆಯಲ್ಲೇ ಭಾಷಣ ಮಾಡ್ತಾರೆ. ವಿಶೇಷವಾದಂಥದ್ದು ಮತ್ತು ನಮ್ಮ ಸಚಿವರು ಅವರು ಕಾರ್ಯಕ್ರಮ ನೋಡಿ ಸಂತೋಷ ಆಗುತ್ತೆ ಅಂದರೆ ಮುಂದರ್ಶ ನಾಟಕ ನೋಡೋದು ಸಚ್ಚಿ ಆಸೆ ಆಗುತ್ತೆ. ಅವರು ಗುಂಡ್ಲುಪೇಟೆಯಲ್ಲಿ ನಿಧಾನ ಮಾಡೋದ್ರಿಂದ ಅವಕಾಶ ಕಲ್ಪಿಸ್ಬೇಕು. ವಿಶಾಂತ ನಮ್ಮ ಅನ್ನೋದನ್ನ ಕಾರ್ಯಕ್ಷೇತ್ರದಲ್ಲಿ ತೊಡಗಿಸಿರ್ತಕ್ಕಂಥದ್ದು. ಅವ್ರು ಹೇಳಿದ್ದೇನು ಅಂತಂದರೆ ನಮ್ಮಿಂದ ಏನಾಗಬೇಕು, ನನ್ನ ಬೆಂಗಳೂರು ಅನ್ನೋದು ತಿಳ್ಕೊಂಡು ಮಳವಳ್ಳಿ ಅನ್ನೋದನ್ನ ತಿಳ್ಕೊಂಡು ನಮಗೆಲ್ಲ ಏನು ಜವಾಬ್ದಾರಿ ಮಾಡ್ತೀನಿ ಅಂತ ಉಮಾಪತಿಯವರು ನಮ್ಮ ತಾಲೂಕಿನ ಪಕ್ಕದ ತಾಲೂಕಿನವರು ಮತ್ತು ನಿಮ್ಮ ತಾಲೂಕಿನಲ್ಲಿ ನಾವು ಫೋಟೋ ಮಾಡಿರೋದ್ರಿಂದ ಇದಾದವರಿಗೆ ಅದಕ್ಕೆ ಸಹಾಯ ಕೊಟ್ಟು ಕೆಲಸವನ್ನು ನಮ್ಮ ರಾಮಕೃಷ್ಣ ಅವರು ಶಾಲೆ ಶುರುವಾದ ಮುಂಚೆನೇ ಎಲ್ಲರೂ ಹೇಳಿದ್ದೇನು ಅಂತಂದರೆ ನಮ್ಮ ಮನೆ ಇದೆ, ನೀವು ಹೆಂಗೆ ಬೇಕಾದ್ರೆ ಮಕ್ಕಳು ಮನೆ ಅಷ್ಟೇ ಅಲ್ಲ, ಏನು ಬೇಕಾದ್ರೂ ಕಡೆ ನಾನು ಕೊಡ್ತೀನಿ ಅಂತ ಇದಾಗಿ ಕನ್ನಡ ಸಂಸ್ಥೆಯನ್ನು ನಡೆಸ್ತಿದ್ದು ಯಶಸ್ವಿ ನಡೆಸ್ತಾ ಇದ್ದಾರೆ. ಅವರು ಅದಕ್ಕೆ ಸಂಪೂರ್ಣವಾಗಿ ನಿಂತಿದ್ದಾರೆ. ನಮ್ಮ ವಿಶೇಷ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, ಎಲ್ಲ ಇಂಜಿನಿಯರ್ಸು ಎಲ್ಲರೂ ಕೂಡ ಬಂದಿದ್ದಾರೆ. ನಿಮಗೆಲ್ಲ ಅಭಿನಂದನೆ ಸಲ್ಲಿಸಲಿಕ್ಕೆ ಅವರು ಸರಿಯಾದವರು ಬೇಕಲ್ಲ ಅಂದಾಗ
ಒಂದು ಸಿಗ್ತಾ ಅವಶ್ಯಕ. ಯಾಕೆಂದರೆ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಜಯಂತಿ ಬರೆದ್ರು ಅಷ್ಟು ಮರಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಅವರೇ ಬಂದಿದ್ದಾರೆ. ನಿಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಾಡಿ ಗುರುಗಳ ಮೂರ್ತಿಯನ್ನು ಎಲ್ಲ ಜೀವನಗಳನ್ನು ಬರಮಾಡೋದಕ್ಕೆ ಎಷ್ಟು ಉತ್ಸಾಹ ಇದೆ ಅಂತಂದರೆ ಅವ್ರು ಏನೋ ಅವ್ರ ಕೆಲಸದ ಮೇಲೆ ಒಂದು ವಿಶೇಷವಾದ ಸಿಕ್ಕಿದೆ ಅನ್ನೋಷ್ಟು ಅಷ್ಟೊಂದು ಎಲ್ಲ ಜನಾಂಗದ ಮುಖಂಡರುಗಳು, ಅವರ ಮುಖಂಡರುಗಳು, ನಾಯಕರುಗಳು ಕೂಡ ಅತ್ಯಂತ ಸಂತೋಷದಿಂದ ಇದು ನಮ್ಮ ಕಾರ್ಯಕ್ರಮ ಅಂತೇಳಿ ಅವ್ರಿಗೆ ಎಷ್ಟು ಆತ್ಮೀಯತೆ ಇತ್ತು ಅಂತಂದರೆ ಇದು ನನ್ನ ಕಾರ್ಯಕ್ರಮ ಅನ್ನೋ ತುಂಬ ಅಭಿಮಾನದಿಂದ ಎಲ್ಲ ಸಂತೋಷದಿಂದ ಪ್ರಭಾತ್ ಪೇರಿಯಲ್ಲಿ ಭಾಗವಹಿಸಿ ಧ್ವಜಾರೋಹಣ ಮತ್ತು ಶುಭ ಸಂದೇಶಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ವಿಶೇಷವಾದಂಥದ್ದು. ಕಾರಣಾಂತರದಿಂದ ಒಂದು ಬಡಾವಣೆಗೆ ಹೋಗಲಿಕ್ಕಾಗಲಿಲ್ಲ. ಹಠ ಮಾಡಿದ್ರು ಬೇರೆ ಬಡಾವಣೆಗೆ ಜಯಂತಿ ಮನೆ ದಿವಸ ಉತ್ಸವ ಹೋಗಿ ಮುಂಚೆ ಅವರ ಬಡಾವಣೆಗೆ ಕೂಡ ಹೋಗಿ ಅವರು ಇಷ್ಟು ಸಂತೋಷ ಆಯಿತು. ಇವತ್ತು ನಮಗೆ ಕಳೆದೋಗಿದ್ದು ಸಿಕ್ತು ಅನ್ನೋಷ್ಟು ಸಂತೋಷವನ್ನು ವ್ಯಕ್ತ ಮಾಡ್ತಾರೆ. ಹೀಗೆ ಎಲ್ಲ ರೀತಿಯಿಂದ ಸಂಜೆ ಕಾರ್ಯಕ್ರಮಗಳು, ಪ್ರಸಾದ ವ್ಯವಸ್ಥೆ ಇರ್ಬೋದು, ಪ್ರಭಾತ್ ಬೇರಿ ಇರ್ಬೋದು, ಮೆರವಣಿಗೆ ಇರ್ಬೋದು, ಮೆರವಣಿಗೆಯಿಂದ ಇಲ್ಲಿಂದ ಬರಮಾಡ್ಕೊಂಡದ್ದು ಮೆರವಣಿಗೆಯಲ್ಲಿ ಕಳಿಸ್ಕೊಟ್ಟದ್ದು ಒಂದೊಂದನ್ನು ಕೂಡ ವಿಶಿಷ್ಟವಾದ ರೀತಿಯಲ್ಲಿ ಮಾಡಿದಿರೋದಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೋಸ್ಕರ ಈ ಕಾರ್ಯಕ್ರಮ ಸಲ್ಲಿಸಿದೆ. ಅಭಿನಂದನೆ ಏರ್ಪಡಿಸಿರೋದು ಮುಖ್ಯ ಅಲ್ಲ, ನೀವೆಲ್ಲ ರೆಕಗ್ನೈಸ್ ಮಾಡಿ ಬಂದಿದ್ದೆಲ್ಲ ಬಹಳ ಮುಖ್ಯವಾದ ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ತೋರಿಸುತ್ತೆ. ಹಾಗೆ ಕೇಳಿ ನಿಮ್ಮ ನಂತರ ಒಂದು ಔಪಚಾರಿಕವಾದಂಥ ವಂದನಾರ್ಪಣೆಯ ಮಾತುಗಳು ಹೇಳ್ತಾರೆ. ಅದಾದ ನಂತರ ಪೂಜ್ಯರನ್ನು ಒಳಗೊಂಡು ವೇದಿಕೆಯಲ್ಲಿರೋರಿಗೆ ಮತ್ತು ಸಂಚಾಲಕರುಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ವೇದಿಕೆಯಲ್ಲೇ ಕರೆದು ಗೌರವಿಸಬೇಕು ಅಂತಿದೆ. ಅದನ್ನು ಯಾರು ಗಡಿಬಿಡಿ ಮಾಡ್ಕೊಳ್ಳದೆ, ಅವಸರ ಮಾಡ್ಕೊಳ್ಳದೆ ಎಲ್ಲರೂ ಕೊನೆಯಲ್ಲಿ ಕೂತಿರೋ ತನಕ ಬಂದು ಇಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿ ನಾಳೆ ಪ್ರಸಾದಕ್ಕೆ ತೆರಳಬೇಕು. ಇವತ್ತು ತಾರೀಕು 5, 10 ದಿವಸ ಕಳೆದರೆ 15 ದಿವಸಕ್ಕೆ ತಾರೀಕು ಬಂದರೆ ಜಾತ್ರೆ ಸಂಭ್ರಮ ಇರುತ್ತೆ. ಅದರಿಂದ ನೀವು ಒಬ್ಬೊಬ್ಬರೇ ಬಂದಿರ್ಬೋದು, ಕೆಲವರು ಮನೆ ಕರ್ಕೊಂಡು ಬಂದಿರ್ಬೋದು. ಆದರೆ 15ರಿಂದ 20 ತನಕ ನಡೆಯೋ ಕಾರ್ಯಕ್ರಮಕ್ಕೆ ನೀವು ಒಬ್ಬೊಬ್ಬರೇ ಬರಬೇಡಿ, ನಿಮ್ಮ ಮನೆ ಮತ್ತು ಎಲ್ಲರೂ ಕರ್ಕೊಂಡು ಜಾತ್ರಾ ಕಾರ್ಯಕ್ರಮಕ್ಕೆ ಏನು ಮೆರವಣಿಗೆಯಿಂದ ಮುಖ್ಯವಾಗಿ ಬಂದಿರುತ್ತೆ. ಬೆಳಿಗ್ಗೆ ಬರೋದು, ಸಾಯಂಕಾಲದ ಇರೋದು, ಸಂಚಾರ ವಾಪಸ್. ಮತ್ತು ನಾಲ್ಕನೇ ಮನೆ ಯಾವತ್ತು ಹಾಗೆ ಕಾಪೆಟ್ಗಳ ರೀತಿಯಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಬೇಕು, ಹಾಗೆ ಶಾಲೆ ಪ್ರದರ್ಶನ ಇದೆ, ಎಲ್ಲ ಬಡ ಮಕ್ಕಳಿಗೂ ಕೂಡ ಅವಕಾಶ ಇದೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ, ಒಳ್ಳೆಯ ಸತ್ಪ್ರಜೆಗಳನ್ನು ಮಾಡಿ, ಸುಸಂಸ್ಕೃತನಾಗಿ ಮಾಡಿ ಅಂತ ಅದಕ್ಕೆ ವೇದಿಕೆ ಕಾರ್ಯಕ್ರಮ ಕಾರಣವಾಗಿದೆ ಅಂತ ನಮ್ಮ ಆಶಯವನ್ನು ಅರ್ಥ ಮಾಡಿ ಕನಕಪುರುಷರು, ಶಾಸಕರು, ಮಾಜಿ ಸಚಿವರು, ಶಾಸಕರು ವೇದಿಕೆ ಮೇಲೆ ಕಣ್ಣೀರು ಇಲ್ಲಿ ಬರಲಿಕ್ಕೆ ಎಸ್ ಪಿ ಅವರು ಮತ್ತು ಐಜಿಯವರು ಕೂಡ ಬರಬೇಕಾಗಿತ್ತು. ಇವತ್ತು ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಕೂಡ ಮೈಸೂರಿಗೆ ಬಂದಿರೋದ್ರಿಂದ ಅವರು ಕಾರಣಾಂತರದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಬಂದಿರೋರು ಬರದಿರೋರು ಎಲ್ಲರೂ ಕೂಡ ಮತ್ತೊಮ್ಮೆ ಒಂದು ಜಯಂತಿ ಮಹೋತ್ಸವದ ಸಮಿತಿಯ ಪರವಾದ ಅಭಿನಂದನೆಗಳನ್ನು ಸಲ್ಲಿಸಿ ಭಗವಂತನ ಕೃಪೆಯನ್ನು ಎಲ್ಲ ಸಾಧಕ ಇಲ್ಲಿ ಹಾರೈಸಿ ನಮ್ಮ ಸೋಮನಾಥ ಸ್ವಾಮೀಜಿಯವರು ಮೆರವಣಿಗೆ ತಗೊಂಡು ಅವ್ರ ಕಾರ್ಯಕ್ರಮ ಬರಲೇಬೇಕಾಗಿತ್ತು. ಆದರೆ ಹಿರಿಯ ಶ್ರೀಗಳು ನಿವಾನಂದ ಸ್ವಾಮೀಜಿಯವರವರಿಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಜವಾಬ್ದಾರಿ ವಹಿಸಿಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅವ್ರಿಗೂ ಹೋಗೋಕ್ಕಾಗಲಿಲ್ಲ ಅಂತಿತ್ತು, ನಮಗೂ ಮಾಡೋದಿಲ್ಲ ಅಂತ ಅನಿಸ್ತಿತ್ತು. ಇದನ್ನೇ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಚಿಂಚನಗಿರಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ಇತ್ತು. ನಾವು ಹೇಗಿದ್ದೀವಿ ಅಂತಂದ್ವಿ, ಸಂತೋಷದಲ್ಲಿ ಒಪ್ಕೊಂಡು ಬಂದಿದ್ದಾರೆ. ಶಿವರಾತ್ರೀಶ್ವರ ಕೃಪೆ ಇತ್ತು. ಏನಂದ್ರೆ ಜಯಂತಿ ಮಹೋತ್ಸವದಲ್ಲಿ ಸ್ವಾಮಿನಾಥ ಸ್ವಾಮಿಗಳು ತಪ್ಪಿಸ್ಬಾರ್ದು ಅಂತೇಳಿ ಅದಕ್ಕೋಸ್ಕರ ಇವತ್ತು ಕಾರ್ಯಕ್ರಮಕ್ಕೆ ನಮಗೆ ಸಂತೋಷ ಆಗಿದೆ. ಮತ್ತೊಮ್ಮೆ ಭಗವಂತ ಕೃಪೆಯಲ್ಲಿ ಭಾವಿಸಿ ನಾವು ಮಾತನಾಡಿದ್ದಾರೆ.